ಎಲ್ಲರಿಗೂ ಶುಭ ಸಂಜೆ. ಸನ್ಮಾನಿತ ಶ್ರೀಯುತ ಹೆಸರು ವೆಂಕಟೇಶ್ ಸರ್ ಅವರು, ತಂದೆ ಸುಬ್ಬಣ್ಣ, ತಾಯಿ ಗೌರಮ್ಮ. ಹುಟ್ಟಿದ ದಿನಾಂಕ ಮತ್ತು ಸ್ಥಳ 10/8/1961 ಹನುಮಂತಪುರ, ಪ್ರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಜನಿಸಿರುತ್ತಾರೆ. ವಿದ್ಯಾಭ್ಯಾಸ PUC ಮತ್ತು TCH. ಇವರು ಈ ಶಿಕ್ಷಕ ವೃತ್ತಿಗೆ 3/6/1985 ಸೇರಿರುತ್ತಾರೆ. ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಶಾಲೆಗಳು ಚನ್ನಕೇಶವಪುರ, ಅಂಬಲಾರೆ, ಚಾಮರಾಯನಕೋಟೆ, ಹೊನ್ನಾಪುರ, ಚೌತಿ. ಇವರು ದಿನಾಂಕ 31/8/2021 ಬಡ್ತಿ ಮುಖ್ಯ ಶಿಕ್ಷಕರ ಹುದ್ದೆಯೊಂದಿಗೆ ನಿವೃತ್ತಿಯನ್ನ ಹೊಂದಿರುತ್ತಾರೆ. ಇವರು ಕರ್ತವ್ಯ ನಿರ್ವಹಿಸಿದ ಅವಧಿ 36 ವರ್ಷ 2 ತಿಂಗಳು ಮತ್ತು 2 ದಿವಸ. ಧನ್ಯವಾದಗಳು. ಮತ್ತೊಬ್ಬ ಸನ್ಮಾನಿತ ಶಿಕ್ಷಕರ ಹೆಸರು ಮಂಜು MK ಸರ್. ಇವರ ತಂದೆಯ ಹೆಸರು ಕೃಷ್ಣ ಶೆಟ್ಟಿ, ತಾಯಿ ಜಯಮ್ಮ. ಇವರು ಹುಟ್ಟಿದ ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು. ಯಾಕಪ್ಪ ಅಂದ್ರೆ ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತಾರೆ, ಅದಕ್ಕಾಗಿ 2 ಕಡೆ ಶಾಲೆ ಬಿಡೋ ಟೈಮ್ನಲ್ಲಿ ಮಕ್ಕಳುಗಳು ಶಾಲೆ ಒಳಗೊಂದು ಕಾಲು ಹೊರಗೊಂದು ಕಾಲು ಹಾಕಿರ್ತಾರೆ. ಯಾಕಪ್ಪ ಅಂದರೆ ಮನೆಗೆ ಹೋಗ್ಬೇಕು ಆ ಸ್ಥಿತಿ ಆಗಿದೆ. ಬೆಳಗ್ಗೆಯಿಂದ ಪಾಪ ಎಲ್ಲರೂ ಕುಳಿತಿದ್ದೀರಾ, ಸಂತೋಷದಿಂದ ನೋಡ್ತಾ ಇದ್ದೀರಾ. ಕಾರ್ಯಕ್ರಮ ತುಂಬ ಜನ ಬರ್ತಾ ಇದೆ. ಹಾಗೆ ಇನ್ನೊಂದು 10 ನಿಮಿಷಗಳ ಕಾರ್ಯಕ್ರಮ ಮುಗಿತಿದೆ. ಎಲ್ಲರೂ ಅದೇ ರೀತಿ ಇದು ಸಹಕರಿಸ್ಬೇಕಾಗಿ ಕೇಳ್ಕೊತಾ ಇದು ಈ ದಿನದ ಗುರುವಂದನ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ನಮ್ಮ ಚೌತಿ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಗ್ರಾಮದ ಮುಖಂಡರು, ಪಂಚಾಯತಿ ಅಧ್ಯಕ್ಷರು, SDMC ಅಧ್ಯಕ್ಷರು, ಗ್ರಾಮದ ಜನತೆ ಹಾಗೂ ಎಲ್ಲ ಶಿಷ್ಯರಿಂದ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸನ್ಮಾನಿತರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ಹೇಳ್ತಾ, ನಾವು ಇದೇ ತಾಲೂಕಿನಲ್ಲಿ ಮಕ್ಕಳ ಗಲಾಟೆ ಜಾಸ್ತಿ ಆಯ್ತು. ಸ್ವಲ್ಪ ಯಾರಾದರೂ ನೋಡಿರಲಿ. ನಾನು ಇದೇ ತಾಲೂಕಿನವನಾಗಿದ್ದು ನನ್ನ ವಿದ್ಯಾಭ್ಯಾಸ ಬಾಲ್ಯ ಜೀವನ ಎಲ್ಲ ಇಲ್ಲೇ ಕಳೆದು ಇದೇ ತಾಲೂಕಿನಲ್ಲಿ 5 ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಕೊನೆಗೆ ಮುಖ್ಯ ಶಿಕ್ಷಕನಾಗಿ ಬಡ್ತಿ ಬಂದು 2011 13ನೇ ತಾರೀಕು 2011ನೇ ಇಸ್ವಿಗೆ ಇಲ್ಲಿ ಬಂದಾಗ ಬರಬೇಕಾದ್ರೆ ಇಲ್ಲಿಗೆ ನನಗೆ ಊರೇ ಗೊತ್ತಿಲ್ಲ, ಊರಿನ ದಾರಿ ಗೊತ್ತಿಲ್ಲ. ಆದರೂ ಕೂಡ ನಾನು ನನ್ನ ಕರ್ತವ್ಯ ನಿರ್ವಹಿಸೋಕೆ ಏನು ಭಯ ಇಲ್ಲ ಅಂತ ಅಂದ್ಕೊಂಡು ನಾನು ಬಂದಮೇಲೆ ಗೊತ್ತಾಯಿತು ಇಲ್ಲಿ ಊರಿನ ಜನ ಹೇಗೆ, ಇಲ್ಲಿ ಶಿಕ್ಷಕರಿಗೆ, ಇಲ್ಲಿಯ ವಿದ್ಯಾರ್ಥಿಗಳಿಗೆ ಎಲ್ಲ ತುಂಬ ಮನಸ್ಸಿಗೆ ಹಿಡ್ಕೊಳ್ತು, ತುಂಬ ಒಪ್ಪಿಗೆ ಆಯಿತು. ನಮ್ಮ ಶಿಕ್ಷಕರು ನನಗೆ ತೋಳ್ಬಲ ಇದ್ದಂಗೆ ಅಂತ ಒಳ್ಳೆ ಮೆಚ್ಚುಗೆ ಇದ್ದವರು, ತುಂಬ ಕ್ಯೂರಿಯಾಸಿಟಿ ಇದ್ದವರು, ಯುವಕರು ಎಲ್ಲದರಲ್ಲೂ ಮುಂದಿದ್ರು. ಹಾಗಾಗಿ ತುಂಬ ಮೆಚ್ಚುಗೆ ಆಯಿತು. ಆ ಸಮಯದಲ್ಲಿ ಅದೇ ಸಮಯದಲ್ಲಿ ನಾನೊಂದು ಮಾತು ನೆನಪು ಬರ್ತದೆ. ಈ ವೈರ್ಮುಡಿ ಗೌಡ್ರಂತರು ಅವರು ಇನ್ಸ್ಪೆಕ್ಟರ್ ಇದ್ದಂಗೆ ಸ್ಕೂಲ್ಗೆ ಡೈಲಿ ಬರೋದು, ವಿಚಾರಣೆ ಮಾಡೋದು, ನೋಡೋದು ಇವೆಲ್ಲ ಮಾಡೋರು. ಇಲ್ಲ ಅಂದರೆ ಹೋಯ್ತಾ ಕಣ್ಣೆಲ್ಲಾರ ನೋಡ್ಬಿಡೋರು, ಏನು ಮಾಡ್ತಾ ಇರ್ಬೋದು ಇವರು ಅಂತ. ಹಾಗೆ ನಾವು ಆ ಹೆದರಿಕೆಗೂ ಕೂಡ ಇದ್ದೋ. ಮತ್ತು ವೈರ್ಮುಡಿ ಗೌಡ್ರಂತರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ ನಾವು ಕೇಳ್ತೀವಿ ಅವ್ರನ್ನ, ನೋಡಿ ಸ್ವಾಮಿ ನಿಮ್ಮೂರಿಗೂ ನಾನು ಹೊಸ್ತಾ ಬಂದಿದ್ದೀನಿ, ನಾನು ಹೊಸಬ ಏನೂ ಗೊತ್ತಿಲ್ಲ ನಿಮ್ಮೂರ ವಿಷಯ, ಹೆಂಗೆ ನಿಮ್ಮೂರು ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ ಯಾವ ಊರು ಏನು ಕುಲ ಹೋದ್ರೆ ಎಲ್ಲ ಕೇಳಿದ್ರು, ನೀನು ಹೆಂಗೆ ಹಂಗೆ ಆಡ್ತೀಯ ಹಂಗೆಲ್ಲ ಊರಿರ್ತದೆ ಅಂತ ಹೇಳಿದ್ರು. ಅಂದರೆ ನಮ್ಮ ಏನು ನಡೆನುಡಿಗಳಿರ್ತವೆ ಆ ರೀತಿ ಇಲ್ಲಿ ನಿನ್ನ ಕರ್ತವ್ಯ ನಿರ್ವಹಿಸ್ಬೋದು ಅಥವಾ ನೀನು ಇರ್ತೀಯ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ನಾವು ಬಂದಿದ್ದು ನಮ್ಮ ಶಿಕ್ಷಕ ವೃತ್ತಿಯನ್ನು ಮಾಡಲಿಕ್ಕೆ, ನಮ್ಮ ಕೆಲಸ ನಾವು ಮುಗಿಸ್ಕೋಬೇಕು, ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು, ಮಕ್ಕಳಿಗೆ ಏನು ಕಲಿಸ್ಬೇಕು ಆ ರೀತಿ ನಡ್ಕೊಂಡು ಹೋದರೆ ಏನೂ ತೊಂದರೆ ಬರೋದಿಲ್ಲ. ಇಲ್ಲಿ ನೋಡಿ, ನಾವು 10 ವರ್ಷ 2 ತಿಂಗಳು 28 ದಿವಸ ಇಲ್ಲಿ ಕೆಲಸ ಮಾಡಿದ್ದೀನಿ. ಇದು ನಾನು ಎಷ್ಟು ಹೇಳಿದ್ರೂ ಸಾಲದಿಲ್ಲ ಈ ಊರಿಗೆ, ಈ ಊರಿನ ಜನತೆಗೆ, ಈ ಊರಿನ ವಿದ್ಯಾರ್ಥಿ ಮಕ್ಕಳಿಗೆ.
ಯಾಕಪ್ಪ ಅಂದರೆ 4-6 ಪ್ರಶಸ್ತಿಗಳನ್ನು ಕೊಟ್ಟಿದೆ ಈ ಶಾಲೆ ನನಗೆ. ಮತ್ತು ಮರೆಯಲಾಗದಂಥ ರಿಟೈರ್ಡ್ ಆದ ದಿವಸ ಅಂತೂ ನನಗೆ ಕಣ್ತುಂಬ ಮರೆಯಲಾಗದಂಥ ಒಂದು ನೆನಪಿದೆ. ನನಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸನ್ಮಾನ ಮಾಡಿ ಚಿನ್ನದ ಉಂಗುರವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದೀರಿ ಅನ್ನೋದು ಹೆಮ್ಮಿಲ್ಲ, ಅದು ನಾನು ಉಳಿಸ್ಕೋಬೇಕಷ್ಟೇ. ನಾನು ಇವತ್ತಿಗೂ ಕೂಡ ಚಿರಋಣಿಯಾಗಿದ್ದೇನೆ. ಇನ್ನೂ ಕೆಲವರು ಸನ್ಮಾನಿತರಿದ್ದಾರೆ. ಈಗ ನಾನು ಇನ್ನೂ ಹೆಚ್ಚು ಅದಕ್ಕೆ ಸುಮಾರು 2 ಪುಟಗಳಿದೆ, ಬಂದಿದೆ ಮಾತಾಡಬೇಕು ಅಂತ. ಆದರೆ ನೀವು ಎದ್ದೋಗ್ಬಿಡ್ತೀರಿ, ಅದಕ್ಕಾಗಿ ನಾನು ಸ್ವಲ್ಪ ಶಾರ್ಟ್ ಮಾಡಿದ್ದೇನೆ. ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳಿಂದ ಎಲ್ಲರೂ ಸೇರಿ ಊರಿನವ್ರ ಜನ ಎಲ್ಲ ಸೇರಿ ಮಾಡಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ಏನಾದ್ರು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ತಿದ್ದುಕೊಂಬಿಡಿ. ಸ್ವಲ್ಪ ಮಾತಾಡ್ಬಿಟ್ಟಿದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಅಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಶ್ರೀಯುತ ವೆಂಕಟೇಶ್ ಸರ್ ಅವರೇ, ಹಾಗೂ ನನ್ನ ಎಲ್ಲ ಗೌರವಾನ್ವಿತ ವೃತ್ತಿ ಬಾಂಧವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಪೋಷಕ ವರ್ಗದವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ, ನನಗೆ ಈ ಶಾಲೆಗೆ ಮೊದಲೇ ಕಲಾವಿದ ಅಂತ ಅಂದ್ಬಿಟ್ಟು ನಾನು ಎಲ್ಲರಲ್ಲೂ ಗುರುತಿಸ್ಕೊಂಡಿದ್ದೆ. ಒಂದು ಚಿತ್ರವನ್ನು ಬರೆಯೋದಕ್ಕೋಸ್ಕರವಾಗಿ ಈ ಶಾಲೆಗೆ ಬಂದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನ ಅಣ್ಣಂದ್ರ ರೀತಿ ಇದ್ದಂಥ ಶ್ರೀನಿವಾಸ್ ಗೌಡ್ರು, ರಮೇಶ್ ಸರ್ರು, ಹಾಗೂ ಚಂದ್ರಶೇಖರ್ ಸರ್ರು, ಹಾಗೆ ಮಲ್ಲಿಕಾರ್ಜುನ್ ಸರ್ರು, ಹಾಗೆ ನಮ್ಮ ರವಿಕುಮಾರ್ ಅವರು ನನ್ನ ತಮ್ಮನಂಗೆ, ಇವ್ರನ್ನೆಲ್ಲ ನೋಡಿದಾಗ ನಾನೇಗೆ ಈ ಶಾಲೆಗೆ ಬರಬಾರ್ದು. ಏಕೆಂದರೆ ನನ್ನ ಮೊದಲ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದ್ದು ಇದೇ ತಾಲೂಕಿನ ಕಗ್ಗುಂಡಿ ಗ್ರಾಮದಲ್ಲಿ ಪ್ರಾರಂಭಿಸಿದೆ. ಸೊ ಈ ಶಾಲೆಯ ಒಂದು ಮಣ್ಣಿನ ಗುಣನೇ ಏನೋ, ಇಲ್ಲಿರ್ತಕ್ಕಂಥವ್ರನ್ನೆಲ್ಲ ನೋಡಿ ನಾನು ಕೂಡ ಇವರಲ್ಲಿ ಒಡನಾಡಿಯಾಗಿ ಸೇರಬೇಕು, ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸಬೇಕು ಅಂತ ಅನ್ನೋ ಒಂದು ಮನಸ್ಥಿತಿಗೆ ಬಂದೆ. ಆಗ ನಾನು ಅದೇ ವರ್ಷ ನಾನು ಟ್ರಾನ್ಸ್ಫರ್ಗೆ ಆಗ್ತೆ. ಕೌನ್ಸಿಲಿಂಗ್ ಹೋಗಿದ್ದೀನಿ. ರಮೇಶ್ ಸರ್ ಫೋನ್ ಮಾಡಿದ್ರು ನನಗೆ, ಮಂಜುಜಿ ತಗೊಳ್ರಪ್ಪ ನಮ್ಮ ಶಾಲೆನ ಖಾಲಿದೆ, ನೀವು ಬಂದ್ಬಿಡ್ರಿ ಈ ಶಾಲೆಗೆ ಅಂತ ಅಂದ್ಕೊಂಡು ಹೇಳಿದ್ರು. ನಾನು ಹೋಗಿರೋ ಅಂಥದ್ದು ಅದೇನೆ, ನನ್ನ ಸೌಭಾಗ್ಯನೇನೋ. ಆಗ ಈ ಶಾಲೆ ಹೆಸರು ನನಗೆ ಅಲ್ಲಿ ಕಣ್ಣು ಮುಂದೆನೇ ಬರ್ತಾ ಇತ್ತು. ಆಗ ಈ ಶಾಲೆಯನ್ನು ತೆಗೆದುಕೊಂಡೆ. ಈ ಶಾಲೆಯಲ್ಲಿ ಸೇವೆ ಮಾಡುವಂಥ ಸೌಭಾಗ್ಯ ಅದು ಬಂತು. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಪ್ರತಿಯೊಂದು ಮಗುನೂ ಕೂಡ ಶಿಕ್ಷಣವನ್ನು ಕಲಿಬೇಕು. ಈ ಶಿಕ್ಷಣ ಅಂತಕ್ಕಂಥದ್ದು ಆ ಮಗು ಸರ್ಕಾರಿ ಸೇವೆಗೆ ಸೇರಬೇಕು ಅನ್ನೋ ಉದ್ದೇಶದಿಂದನೇ ಕಲಿಬಾರ್ದು. ಅವನ ಜೀವನವನ್ನು ನಿರ್ವಹಿಸುವಂಥದ್ದು, ಈ ದೇಶದ ಸತ್ಪ್ರಜೆಯಾಗಿ ಬಾಳ್ಬೇಕು ಅಂದರೆ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿಯೊಂದು ಮಗುನೂ ಕೂಡ ಶಿಕ್ಷಣ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆಸೆ ಪಡ್ತೀನಿ. ಒಂದ್ಸಲ ನಾನು ಈಗ ಹೆಚ್ಚು ಮಾತಾಡಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಕಾರ್ಯಕ್ರಮದಲ್ಲಿ ಸಮಯ ಮೀರಿದೆ. ಆದರೂ ಕೂಡ ನಾನು ನಿಮ್ಮ ಒಂದು ಕೋರಿಕೆ ಮೇಲೆ ನಿಮ್ಮ ಎಲ್ಲರ ಒಂದು ಮನವಿಯನ್ನು ಕೇಳ್ತೀನಿ. ಈ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟನ್ನು ಹೇಳಲೇಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ನಾನು ಹುಣಸೂರು ತಾಲೂಕಿನ ಬಿಜಾಪುರ ಕಾಲೋನಿ ಶಾಲೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇದೇ ಗ್ರಾಮದ ಒಬ್ಬ ನವೀನ, ಅವನು ಈಗ ಇಲ್ಲಿದ್ದಾನೆ ಇಲ್ವೋ ಗೊತ್ತಿಲ್ಲ. ಆ ನವೀನ ಏನ್ ಮಾಡಿದ, ಆಟೋ ಓಡಿಸ್ಕೊಬಂದು ಮಂಜು ಸರ್ ಇಲ್ಲ ಅವ್ರು ನನ್ನ ಅದೆಲ್ಲಿ ನೋಡೋದ್ನೋ ಗೊತ್ತಿಲ್ಲ, ಕಾಂಪೌಂಡ್ ಹಾರಿ ನನ್ನ ಶಾಲೆ ಒಳಗೆ ಬಂದ್ಬಿಟ್ಟು ಕೈ ಮುಗಿದು ನನಗೆ ನಮಸ್ಕಾರ ಮಾಡ್ದ. ಆಗ ನನಗೆ ಅವನ ನೋಡ್ತಿದ್ದಂಗೆನೆ, ಓ ಈ ಚೌತಿ ನವೀನೋ ಇವನು, ಯಾಕೆಂದ್ರೆ ಆಗ್ತಾನೆ ನಾನು ಹೋಗಿ ಸ್ವಲ್ಪ 4-5 ವರ್ಷ ಆಗಿತ್ತು ಅಷ್ಟೇ. ಸೊ ಆಗ ಅವನನ್ನ ಗುರ್ತಚ್ಚಿದೆ. ಆಗ ನವೀನ ಮಾತಾಡಿಸ್ದೆ. ಆ ನವೀನ ಯಾರು ಅನ್ನೋ ಒಂದು ಇನ್ಸಿಡೆಂಟ್ ಅನ್ನ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಚಂದ್ರಶೇಖರ್ ಮಾಸ್ಟರ್ ಲೆಕ್ಕವನ್ನ ಹೇಳುವಾಗ ಪಕ್ಕ ಅವನು ಯಾವ ಹೋಮ್ವರ್ಕ್ ಕೊಟ್ಟರು ಮಾಡ್ಕೊಂಡ್ ಬರಲೇಬೇಕು, ಇಲ್ಲ ಅಂದ್ರೆ ಚಡಿ ಏಟು ಇರ್ತವಲ್ಲ ಹಾಗೆ ಏಟು ಶಿಕ್ಷಣ ಇಲಾಖೆನಲ್ಲಿ ಹೊಡಿಬಾರ್ದು ಅಂತಿದ್ರು ಕೂಡ ಏಟು ಹೊಡೆಯೋದೇನೆ. ಸೊ ಹಾಗಾಗಿ ಅವ್ರು ಹೊಡಿತಾರಲ್ಲ ಅಂತ ಅಂದ್ಬಿಟ್ಟು ಶಾಲೆಗೆ ಬರ್ದೇನೆ ಮನೇಲಿ ಉಳ್ಕೊಂಡ್ಬಿಟ್ಟವನೆ. 1 ದಿನ ಆಯ್ತು, 2 ದಿನ ಆಯ್ತು, ಬರಲಿಲ್ಲ. ಆಗ ಶ್ರೀನಿವಾಸ್ ಮಾಸ್ಟ್ರು, ರಮೇಶ್ ಮಾಸ್ಟ್ರು ಹೋದ್ರು ಕರಿಯಕ್ಕೆ ಹೋದ್ರೆ ಬಿದ್ದಾಂಬಿಳೆ ಓಡ್ಬಿಟ್ಟವನೆ. ಮನೇಲಿ ಇದ್ರು ಅವನು ಎಲ್ಲೆಲ್ಲ ಓಡೋಗ್ಬಿಟ್ಟವನೆ. ಶ್ರೀನಿವಾಸ್ ಮಾಸ್ಟ್ರು, ರಮೇಶ್ ಮಾಸ್ಟ್ರು ಬಂದು ನನಗೆ ಹೇಳಿದ್ರು, ಮಂಜುಜಿ ನಿಮ್ಗೆ ನವೀನನ್ ಕಂಡ್ರೆ ಬಹಳ ಇಷ್ಟ, ಯಾಕೆಂದ್ರೆ ಎಂತ ಮಕ್ಕಳು ಓದ್ದನೇ ಇರೋರ್ನು ನೀವು ಮೋಟಿವೇಶನ್ ಮಾಡ್ತಿರ್ಕೊಂಡ್ರಪ್ಪ, ಅಂತ ಒಂದು ಕೌಶಲ್ಯ ನಿಮ್ಮಲ್ಲಿದೆ. ಅವ್ನು ನಾವು ನೋಡ್ತಿದಂಗೆ ಓಡ್ಬಿಟ್ಟ ಕಣೆ, ನಮ್ಮ ಮುಖನೇ ತೋರಿಸ್ಲಿಲ್ಲ, ಹೋಗಿ ಕರ್ಕೊಂಬನಿ ನೋಡಿಟ್ರಿ ಅಂತ ಅನ್ಕೊಂಡು ಹೇಳಿದ್ರು. ನಾನು ಅವಾಗ ಹೇಳಿದೆ, ನೋಡಿ ಜಿ ನಿಮ್ಮಂಥವ್ರಿಗೆ ಅವನು ಇದು ಮಾಡಿಲ್ಲ, ನನಗೆ ಬರ್ತಾನೆ ಅವನು, ಇಲ್ಲ ನೀವು ಒಂದ್ಸಲ ಹೋಗಿ ಬನ್ನಿ ಜಿ ಅಂತ ನನಗೆ ಮೋಟಿವೇಶನ್ ಅವರು ಕೂಡ ಕೊಟ್ಟರು. ನಾನು ಅವ್ರ ಮನೆ ಹತ್ರ ಹೋದಾಗ ಬೈಕ್ ನಿಲ್ಲಿಸ್ತೀನಿ, ಬಾಗ್ಲು ಹಾಕ್ಬಿಟ್ಟು ಹಿಂದ್ಗಡೆ ಬಾಗ್ಲಲ್ಲಿ ಓಡಕ್ ಶುರು ಮಾಡ್ತಾ ಇದ್ದಾನೆ. ಓಡಕ್ ಶುರು ಮಾಡ್ತಾ ಇರುವ ಸಂದರ್ಭದಲ್ಲಿ, ಓಯ್ ನವೀನ ನಾನ್ ಕಡೆ ಬಂದು ಅವಾಗ ಮಂಜು ಸರ್ ಒಬ್ರೇನಾ ಆ ಕಡೆ ಈ ಕಡೆ ಇರೋ ಅಂತ ಅಲ್ಲೆಲ್ಲ ತಿರುಗಿ ನೋಡ್ದ. ನಾನು ಒಬ್ಬ ಅಂದಾಗ ನಿಂತ್ಕೊಂಡ, ಮೆತ್ಕೆ ತಲೆ ಕೆರ್ಕೊಂಡೆಲ್ಲ ಬಂದ. ಸರ್ ಅನ್ಕೊಂಡು ಬಂದ, ಏಯ್ ಮಕ್ಕಳಿಗೆ ಏಟ್ ಹೊಡೆಯೋದು ಯಾಕೆ, ನಿನ್ನ ಒಳ್ಳೇದಕ್ಕೆ ಬರ್ಬೇಕಣೋ ಅಂತೇಳಿ ಆ ಕ್ಷಣದಲ್ಲೇ ನನ್ನ ಜೊತೆಲಿ ಕರ್ಕೊಂಡ್ಬಂದೆ.
ಅವನು ಅಲ್ಲಿ ಬಂದಾಗ ನನ್ಗೆ ಹೇಳ್ದ, ನೋಡಿ ಸರ್, ನಾನು SSLC ಗಂಟ ಓದಿ ಇವಾಗ ನಾನು ಸ್ವಂತ ಆಟೋ ತಗೊಂಡು ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳ್ದ. ಅದು ನನಗೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಮಗುನು ಸರ್ಕಾರಿ ಸೇವೆ ಸೇರ್ಲೇಬೇಕು ಅನ್ನೋ ಒಂದು ಇದೇನು, ಯಾಕೆಂದ್ರೆ ಎಲ್ರಿಗೂ ಕೆಲಸವನ್ನ ಕೊಡಲಿಕ್ಕೆ ಆಗಲ್ಲ. ಒಂದೊಂದು ಮಗುವಿನಲ್ಲಿ ಒಂದೊಂದು ತರದ ಪ್ರತಿಭೆ ಇರುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ಆಸಕ್ತಿ ಇರುತ್ತೆ. ಸೊ ಆದ್ರಂತೆ ಸತ್ಪ್ರಜೆಯಾಗಿ ದೇಶವನ್ನ ಕಟ್ಟುವ ಸತ್ಪ್ರಜೆ ಆಗ್ಬೇಕು. ಪ್ರತಿಯೊಬ್ರು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಯಾವ್ದ್ರಲ್ಲೂ ಹೆಚ್ಚಿಲ್ಲ, ಎಲ್ಲರೂ ಕೂಡ ಒಂದಲ್ಲ ಒಂದು ಕಲೆಯಲ್ಲಿ ಮುಂದಿರ್ತಾರೆ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಆ ಒಂದು ಶಿಸ್ತಿನ ಮೂಲಕ HM ಇಲ್ದಿರುವಂತಹ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ಗೆ ಮುಖ್ಯ ಶಿಕ್ಷಕರಾಗಿ ಬಂದವರು ವೆಂಕಟೇಶ್ ಸರ್ ಅವರು ಅಶಿಸ್ತಿನಿಂದ ಸ್ವಲ್ಪ ಆ ಕಡೆ ಈ ಕಡೆ ಆದಂತಹ ನಮ್ಮನ್ನೆಲ್ಲ ತಮ್ಮ ಶಿಸ್ತಿನ ನೇರ ನುಡಿಯ ಮೂಲಕ ಕಟ್ಟಿ ಹಾಕ್ತವರು ವೆಂಕಟೇಶ್ ಸರ್ ಆದ್ರೆ, ತಮ್ಮ ಚಿತ್ರಕಲೆಯ ಮೂಲಕ ಮನಮೋಹಕ ಚಿತ್ರಗಳನ್ನ ಬಿಡಿಸಿ ನಮ್ಮನ್ನೆಲ್ಲ ಅವರ ಚಿತ್ರಕಲೆಯತ್ತ ಸೆಳೆದುಕೊಂಡಿದ್ದು ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂಜು ಸರ್ ಅವರು. ತಮ್ಮಿಬ್ಬರಿಗೂ ಸಹ ಸನ್ಮಾನವನ್ನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸೋದನ್ನ ಕೇಳಿಕೊಳ್ಳುತ್ತಿದ್ದೇನೆ. ನಂತರ ವಿವಾಹ ಮಡಿಕೇರಿಯಲ್ಲಿ ಕೆಲಕಾಲ ನೆಲೆಸಿದ್ದರು. ಮುಂದೆ ವೃತ್ತಿಯಲ್ಲಿ ಆಸಕ್ತಿ ಹೊಂದಿ ಪಿರಿಯಾಪಟ್ಟಣದಲ್ಲಿ ನೆಲೆಸಿ ಸೇವೆಗೆ ಸೇರಿ ಪಿರಿಯಾಪಟ್ಟಣದ ಪೇಟೆ ಶಾಲೆ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇದರಲ್ಲಿ 10 ವರ್ಷಗಳ ಕಾಲ ಚೌತಿ ಶಾಲೆಯಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದು ಮಕ್ಕಳ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಿದ್ದಾರೆ ಹಾಗೂ ಶಾಲೆಯ ಶೈಕ್ಷಣಿಕ ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. 1987ರಂದು ಉಪ್ಪಾರಗೇರಿ ಪಿರಿಯಾಪಟ್ಟಣದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ PS ವಿಷಕಂಠಯ್ಯ, ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು. ತಾಯಿ ಹೆಸರು ಅಕ್ಕಮ್ಮ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಗೇರಿಯಲ್ಲಿ ಪೂರೈಸಿದ್ದು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಈ ದಿನ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿವೃತ್ತಿ ಹೊಂದಿ ಮನೇಲಿ ಆರಾಮಾಗಿದ್ದಂಥ ಸಮಯದಲ್ಲಿ ಸಿದ್ದರಾಜು ಅವ್ರು ಬಂದು ಫೋನ್ ಮಾಡಿದ್ರು, ಹಿಂಗೆ ಮೇಡಮ್ ನಿಮಗೆ ಗುರುವಂದನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು ಎಲ್ಲರಿಗೂ ಕರಿತಾ ಇದ್ದೀವಿ, ನೀವು ದಯವಿಟ್ಟು ಬರಲೇಬೇಕು ಅಂತ. ಪುನಃ ಒಂದ್ಸಲ ಕಾಲ್ ಮಾಡಿ ಹೇಳಿದ್ರು, ಪುನಃ ನೀವು ಮಿಸ್ ಮಾಡ್ಕೊಳ್ದೆ ಬರಬೇಕು ಅಂತ. ನೋಡಪ್ಪ, ನೀನು ಕರಿತಾ ಇರೋದೇ ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಾನು ಖಂಡಿತ ಮಿಸ್ ಮಾಡೋದಿಲ್ಲ, ಬಂದೇ ಬರ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನರು ಕೂಡ ತುಂಬ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದೀರಾ. ನನಗಂತೂ ತುಂಬ ಸಂತೋಷ ಆಗಿದೆ. ನಾನು ಈ ಶಾಲೆಗೆ ಬಂದಾಗ ಇದ್ದಂತಹ ಎಲ್ಲ ಯುವಕ ಶಿಕ್ಷಕರೇ ಇದ್ದರು. ಮಂಜು ಸರು, ಚಂದ್ರಶೇಖರ್ ಸರು, ರವಿ ಸರು. ಶಿಸ್ತು ಹೇಗಿತ್ತು ಅಂತಂದರೆ, ಚಂದ್ರಶೇಖರ್ ಸರು 1, 2, 3 ಅಂದಾಗ ಎಲ್ಲ ಬಂದ್ಬಿಡ್ಬೇಕು, ಅಷ್ಟು ಶಿಸ್ತು ಶಾಲೆಯಲ್ಲಿತ್ತು. ನನಗೂ ಶಿಸ್ತು ಅಂದರೆ ತುಂಬ ಇಷ್ಟ. ನಾನೇನಾದರೂ ತಪ್ಪು ಮಾಡಿದ್ರೆ ಸ್ವಲ್ಪ ಖಡಾಖಂಡಿತವಾಗಿ ಮಕ್ಕಳನ್ನ ಶಿಕ್ಷಿಸಿದ್ದೀನಿ ಕೂಡ. ಆ ಶಿಸ್ತು ಕಂಡು ನನಗೆ ತುಂಬ ಸಂತೋಷ ಆಗಿದೆ. ನನ್ನ ವೃತ್ತಿ ಜೀವನದ ಕೊನೆಯ 10 ವರ್ಷಗಳನ್ನು ಈ ಶಾಲೆಯಲ್ಲಿ ಕಳೆದಿದ್ದೀನಿ. ನನಗಂತೂ ಅದರಲ್ಲಿ ತುಂಬ ಸಂತೋಷ ಇದೆ. ನಾನು ನಿಜವಾಗೂ ಈಗ ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ ಎಷ್ಟು ಕೃತಾರ್ಥರಾಗ್ತೀವೋ ಅಷ್ಟು ಒಂದು ಧನ್ಯತಾ ಭಾವ ನನ್ನಲ್ಲಿದೆ. ನಿಮ್ಗೆಲ್ಲರಿಗೂ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟೊತ್ತಿನವರೆಗೂ ಎಲ್ಲ ಹಿರಿಯ ಶಿಕ್ಷಕರು ಮಾತಾಡಿದ ನೀವು ಕೇಳಿಸ್ಕೊಂಡಿದ್ದೀರಾ. ನನಗೆ ಶಿಕ್ಷಕ ವೃತ್ತಿ ಆರಿಸ್ಕೊಂಡ್ರೂ ಕೂಡ ಅದರ ಯೋಗ ಇರಲಿಲ್ಲ ಮುಂದುವರ್ಸೋದಕ್ಕೆ. ಅದೊಂದು ನನ್ನ ಜೀವನದಲ್ಲಿ ತುಂಬ ದುಃಖಕರವಾದ ವಿಷಯ. ಏನಕ್ಕೆ ಅಂತಂದರೆ, ನನಗೆ ಬೇರೆ ಬೇರೆ ವೃತ್ತಿಗಳು ಅರಸಿ ಬಂದರೂ ಕೂಡ ನಾನು ಶಿಕ್ಷಕ ವೃತ್ತಿಲೇ ಮುಂದುವರಿಬೇಕು, ಶಿಕ್ಷಕ ವೃತ್ತಿಯನ್ನೇ ನಾನು ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದವಳು ನಾನು. ಆದರೆ ಇಲ್ಲಿ ಶಿಕ್ಷಕ ವೃತ್ತಿ ನನಗೆ ಸಿಕ್ತು. ಚೌತಿ ಅನ್ನೋ ಒಂದು ಒಳ್ಳೆ ಸ್ಕೂಲಲ್ಲಿ ಸಿಕ್ತು. ನನಗೆ ಅಪಾಯಿಂಟ್ ಆದಾಗ BO ಕರಿಗೌಡರು ಅಂತಿದ್ರು. ಆ ಸರ್ ಹೇಳ್ತಾಯಿದ್ರು, ಚೌತಿ ಸ್ಕೂಲ್ಗೆ ಹೋಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಣಮ್ಮ ಅಂತ ಹೇಳಿದರು. ಅದು ನಿಜವಾಗ್ಲೂ ಸತ್ಯ. ಚೌತಿ ಸ್ಕೂಲಿಗೆ ಬಂದ ಮೇಲೆ ನಾನೇನೋ ಅಂತ ಗುರ್ತಿಸ್ಕೊಂಡಿದ್ದು. ಆದರೆ ಒಂದೇ ವರ್ಷ ಇಲ್ಲಿ ವೃತ್ತಿಯನ್ನು ಮಾಡಿರೋದು ಅಷ್ಟೇ. ಆದರೆ ಜೀವನ ಪೂರ್ತಿ ನೆನೆಸೋಷ್ಟು ಅನುಭವ ನನಗಾಗಿದೆ ಒಂದೇ ವರ್ಷದಲ್ಲಿ. ಯಾಕೆ ಅಂತಂದರೆ, ನನಗೆ ಟ್ಯೂಷನ್ ಮೇಡಮ್ ಆಗಿದ್ರಂಥ ನೀಲಮ್ಮ ಮೇಡಮ್ಮು, ನಮ್ಮ ಅಣ್ಣಂದಿರಿಗೆ ಟ್ಯೂಷನ್ ಇಡ್ತಾರಂಥ ಲಕ್ಕಣ್ಣ ಮಾಸ್ಟ್ರು, ಅವರ ಜೊತೆ ಸಹೋದ್ಯೋಗಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಅನಿಸುತ್ತೆ.
ಅದು ಅಲ್ಲದೆ ವೆಂಕಟೇಶ್ ಸರ್ ಹೇಳಿದ್ರೆ ಒಂದು ಮಾತು ನೆನಪಾಗುತ್ತೆ ನನಗೆ. ನೀವು ಈ ವೃತ್ತಿನ ಬಿಟ್ಟರೆ ನಿಮ್ಮ ಮುಖ ಮುಚ್ಚೋಷ್ಟು ನಿಮ್ಮ ಮುಂದೆ ಫೈಲ್ಗಳನ್ನ ಜೋಡಿಸಿರ್ತಾರೆ, ಅವಾಗ ಅರ್ಥ ಆಗುತ್ತೆ ನಿಮಗೆ ಶಿಕ್ಷಕ ವೃತ್ತಿ ಎಂಥದ್ದು ಅಂತ ಅರ್ಥ ಆಗುತ್ತೆ ಅಂತ ಹೇಳಿದರು. ಅದನ್ನು ಪ್ರತಿದಿನ ನೆನೆಸ್ಕೊತೀನಿ ಸರ್ ನಾನು. ಅಂದರೆ ನನಗೆ ಶಿಕ್ಷಕ ವೃತ್ತಿನೇ ಮುಂದುವರಿಸ್ಬೇಕು ಅನ್ನೋ ಆಸೆ ಇದ್ದರೂ ಕೂಡ ಅದು ನೆರವೇರಲಿಲ್ಲ ಅನ್ನೋದೊಂದೇ ನನಗೆ ತುಂಬ ಬೇಜಾರಾದಂಥ ವಿಷಯ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಆಫೀಸಿಗೆ ಬಂದು ಕರೆದಾಗ ಅಲ್ಲಿನ ನನ್ನ ಸಹೋದ್ಯೋಗಿಗಳು ಎಷ್ಟು ಪುಣ್ಯ ಮಾಡಿದ್ರಿ ಅಂತ ಹೇಳಿದ್ರು. ಅದೇ ಅವಾಗ ನಾನು ನಿಜವಾಗ್ಲೂ ಕಣ್ತುಂಬಂತು. ಯಾಕೆ ಅಂತಂದರೆ ಆ ವೃತ್ತಿಯಲ್ಲಿ ಇರೋವಂತಹ ಮಹತ್ವನೇ ಆ ಥರ. ಆದರೆ ಏನು ಮಾಡೋಕ್ಕಾಗಲ್ಲ. ಯಾವ ವೃತ್ತಿಯನ್ನು ನಾವು ಪಡ್ಕೊಂಡಿರ್ತೀವೋ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದಕ್ಕೆ ಸಿಗಬೇಕಾದಂತಹ ಗೌರವ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಇಷ್ಟೊತ್ತುವರೆಗೂ ಕೂಡ ಎಲ್ಲ ಸಹನೆಯಿಂದ ನಮ್ಮನ್ನು ನಾವು ಲಾಸ್ಟ್ವರೆಗೂ ಕೂಡ ಸನ್ಮಾನವನ್ನು ನಾವು ಸ್ವೀಕರಿಸೋವರೆಗೂ ಕೂಡ ಕೂತಿರೋದಕ್ಕೆ ತುಂಬ ಧನ್ಯವಾದಗಳು. ಅದು ಅಲ್ಲದೆ ಹಿರಿಯ ವಿದ್ಯಾರ್ಥಿಗಳಿದಾರಲ್ಲ, ಇಷ್ಟು ರಿಸ್ಕ್ ತಗೊಂಡು ಮಾಡೋದಿದೆಯಲ್ಲ, ಅದು ಯಾರ ಕೈಲೂ ಸಾಧ್ಯ ಇಲ್ಲ. ನಾನು ಈ ಥರ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ನಾನು ನೋಡೂ ಇಲ್ಲ, ಕೇಳೂ ಇರಲಿಲ್ಲ. ನೀವು ಫಸ್ಟ್ ಬಂದಾಗಲೇ ನನಗೆ ಗೊತ್ತಾಗಿದ್ದು ಗುರುವಂದನಾ ಕಾರ್ಯಕ್ರಮ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಹಾಗಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.